गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै ಶ್ರೀ ಗುರವೇ ನಮಃ. ಹೃದಯದಲ್ಲಿ ನೆಲೆಸಿರುವ ನನ್ನ ಗುರುಪರಂಜ್ಯೋತಿಗೆ ನಮಸ್ಕರಿಸ್ತಾ ಈ ಒಂದು ಸಮಯವನ್ನು ಸಚ್ಚಿಂತನೆಗೆ ಮೀಸಲಾಗಿಟ್ಟಂತಹ ತಮ್ಮೆಲ್ಲ ಧರ್ಮ ಬಂಧುಗಳನ್ನು ನಮಸ್ಕರಿಸ್ತಾ ಹಿಮಾಲಯದಲ್ಲಿನ ತೀರ್ಥಕ್ಷೇತ್ರಗಳು ಎಂಬ ವಿಷಯವನ್ನು ಅಧಿಕರಿಸಿ ಹಿಂದೆ ಒಂದು ಸ್ವಲ್ಪ ವಿಷಯವನ್ನು ಪ್ರಸ್ತಾಪಿಸಿದ್ದೆ. ಅದರ ಮುಂದುವರಿಕೆಯಾಗಿ ಈಗ ಹಿಮಾಲಯದಲ್ಲಿ ಬರುವಂತಹ ತೀರ್ಥಕ್ಷೇತ್ರಗಳು ಯಾವುವು, ಅವುಗಳ ಕೆಲವು ತೀರ್ಥಕ್ಷೇತ್ರಗಳ ಬಗ್ಗೆ ಯಥಾಸಾಧ್ಯ ವಿವರಣೆಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈ ತೀರ್ಥಕ್ಷೇತ್ರಗಳು ಅನ್ನುವಂಥ ಒಂದು ವಿಷಯ ಹೇಗೆ ಬಂತು, ವಸ್ತುತಃ ಇದರ ಹಿನ್ನೆಲೆ ಏನು, ಇದು ಯಾತಕ್ಕೋಸ್ಕರ ಅನ್ನೋದಾಗಿ ನಾವು ವಿಚಾರ ಮಾಡಿದ್ರೆ, ಈ ನಮ್ಮ ಇಡೀ ಭಾರತ ಭೂಮಿಯನ್ನ ಅತ್ಯಂತ ಪವಿತ್ರವಾಗಿರುವಂತಹ ಒಂದು ಪ್ರದೇಶ ಅಂತ ಕರೆದ್ರು. ಅಷ್ಟೇ ಅಲ್ಲ, ಈ ಭಾರತ ಭೂಮಿಯಲ್ಲಿ ದೇವತೆಗಳು ಮತ್ತೆ ಜನ್ಮವನ್ನು ಪಡಿಬೇಕು ಅಂತ ಇಷ್ಟಪಡ್ತಾರೆ ಅನ್ನೋದನ್ನ ನಾವು ಕೇಳ್ತಾ ಇದ್ದೇವೆ. ಕಾಯಂತಿ ದೇವಾ ಕಿಲ ಗೀತಕಾನಿ ಅಂತ. ಹೀಗಿರುವಾಗ ಇಷ್ಟೊಂದು ವಿಶೇಷತೆ ಈ ಭರತ ಭೂಮಿಗೆ ಯಾಕೆ ಬಂತು ಅಂತ ನಾವು ಒಂದು ವಿಚಾರ ಮಾಡುವಂಥ ಸಂದರ್ಭ ಇದ್ರೆ, ಇದೆಲ್ಲದಕ್ಕೂ ಮೂಲ ಯಾವುದು ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಭಗವದ್ಗೀತೆಯಲ್ಲಿ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ, ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯ ವಿಧೀಯತೆ ಅಂತ. ವಸ್ತುತಃ ಎಲ್ಲ ಕ್ಷೇತ್ರಗಳಿಗೂ ಮೂಲ, ಎಲ್ಲ ತೀರ್ಥಗಳಿಗೂ ಮೂಲ ಯಾವುದು ಅಂದ್ರೆ ಇದಂ ಶರೀರಂ ಅಂತ. ಈ ಶರೀರವೇ ಒಂದು ಕ್ಷೇತ್ರಪ್ಪ ಅಂತ. ಅಂದ್ರೆ ನಮ್ಮ ಭಾರತ ದೇಶ ಅನ್ನುವಂಥದ್ದು ಅಥವಾ ನಮ್ಮ ದೇಶದಲ್ಲಿ ಬರುವಂತಹ ಏನು ತೀರ್ಥಕ್ಷೇತ್ರಗಳಿವೆಯೋ ಇವೆಲ್ಲದಕ್ಕೂ ಮೂಲ ಯಾವುದು? ಅದು ಅತ್ಯಂತ ಪವಿತ್ರವಾದದ್ದು ತೀರ್ಥ. ಇದು ಅತ್ಯಂತ ಶ್ರೇಷ್ಠವಾಗಿರುವಂತಹ ಕ್ಷೇತ್ರ. ಈ ನಮ್ಮ ಭಾರತ ಭೂಮಿ ಅತ್ಯಂತ ಪುಣ್ಯತಮವಾದದ್ದು ಅಂತ ಗುರುತಿಸೋದಕ್ಕೆ ಒಂದು ಮಾನದಂಡ ಇದೆಯಲ್ಲ, ಅದು ಯಾವುದು ಅಂತ ಕೇಳಿದ್ರೆ ನಮ್ಮ ಈ ಶರೀರವೇ. ಅದಕ್ಕೆ ಶಂಕರಾಚಾರ್ಯರು ಹೇಳುವಂತಹದ್ದು ಕಾಶಿ ಕ್ಷೇತ್ರಂ ಶರೀರಂ ತ್ರಿಭುವನ ಜನನಿ ಇತ್ಯಾದಿಯಾಗಿ ಹೇಳ್ತಾ, ದೇಹೇ ಸರ್ವಂ ಮದೀಯೇ ಯದಿ ವಸತಿ ಪುನಸ್ತೀರ್ಥವನ್ಯತ್ ಕಿಮಸ್ತಿ ಅಂತ ಕೇಳ್ತಾರೆ. ಎಲ್ಲ ತೀರ್ಥಕ್ಷೇತ್ರಗಳು ಈ ಶರೀರದಲ್ಲೇ ಇರುವಾಗ ವೃತ ಬೇರೆ ಬೇರೆ ಯಾತ್ರೆಗಳು ಅಂತ ನಾವು ಹೋಗ್ತಾ ಇದ್ದೇವಲ್ಲ, ಯಾತಕ್ಕೋಸ್ಕರ ಅಂತ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ತೀರ್ಥಕ್ಷೇತ್ರಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈ ದೇಹವನ್ನ ಅರ್ಥ ಮಾಡ್ಕೋಬೇಕು. ಈ ದೇಹವನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಬಾಹ್ಯದಲ್ಲಿರುವಂತಹ ತೀರ್ಥಕ್ಷೇತ್ರಗಳನ್ನ ಅರ್ಥ ಮಾಡ್ಕೋಬೇಕು. ಯಾರು ಸೂಕ್ಷ್ಮಾತಿ ಸೂಕ್ಷ್ಮದ ಬುದ್ಧಿ ಉಳ್ಳವರಾಗಿದ್ದಾರೋ ಋಷಿ ಮಹರ್ಷಿಗಳು, ಅವರು ಈ ದೇಹವನ್ನ, ಈ ದೇಹದಲ್ಲಿರುವಂತಹ ಪಾವಿತ್ರ್ಯವನ್ನ, ಅಲ್ಲಿರುವಂತಹ ತೀರ್ಥಕ್ಷೇತ್ರಗಳ ಮಹಿಮೆಯನ್ನ ಕಂಡು ನಮಗೆ ಅದನ್ನ ತೆರೆದುಕೊಟ್ರು. ಭಾರತ ಭೂಮಿಯಲ್ಲಿ ಎಲ್ಲೆಲ್ಲಿ ಆ ಒಂದು ವಿಶೇಷವಾಗಿರುವಂತಹ ಅನುಭವ ಬರುತ್ತೆ ಅನ್ನೋದನ್ನ ತೋರಿಸ್ಕೊಟ್ರು. ಹಾಗಾಗಿ ನಾವೆಲ್ಲ ಆ ಭಾರತ ಭೂಮಿಯಲ್ಲೆಲ್ಲ ಸಂಚಾರ ಮಾಡ್ತಾ ಅಲ್ಲಿರುವಂತಹ ವಿಶೇಷತೆಯನ್ನ ಅನುಭವಿಸ್ತಾ ನಾವು ಕೂಡ ಮತ್ತೆ ಈ ತೀರ್ಥಕ್ಷೇತ್ರವನ್ನೇ ಕ್ಷೇತ್ರದಲ್ಲೇ ನಾವು ಮತ್ತೆ ಪರ್ಯವಸಾನ ಹೊಂದೋ ರೀತಿಯಲ್ಲಿ ನಮಗೆ ಋಷಿ ಮಹರ್ಷಿಗಳು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ನಾವು ವಿಚಾರ ಮಾಡುವಾಗ ಈ ತೀರ್ಥಕ್ಷೇತ್ರಗಳ ಮೂಲ ಯಾವುದು ಅಂದ್ರೆ ನಮ್ಮ ಶರೀರವೇ ಆಗಿದೆ. ಈ ಶರೀರವೇ ಎಲ್ಲದಕ್ಕೂ ಮೂಲ. ದೇಹೋ ದೇವಾಲಯ ಪ್ರೋಕ್ತ ಅಂತ. ನಮ್ಮ ಋಷಿ ಮಹರ್ಷಿಗಳು ಪ್ರತಿಯೊಂದನ್ನು ಕಂಡು ಹಿಡಿದಿದ್ದು ಎಲ್ಲಿ ಅಂತ ಕೇಳಿದ್ರೆ ಈ ನಮ್ಮ ಶರೀರದಲ್ಲೇ. ಶರೀರದಲ್ಲೇ ಎಲ್ಲವೂ ಇದೆ. ನಾನು ಹಿಂದಿನ ಪ್ರವಚನದಲ್ಲಿ ಅದನ್ನ ಸೂಕ್ಷ್ಮವಾಗಿ ಹೇಳಿದ್ದೆ. ಈ ಒಂದು ಶರೀರವನ್ನೇ ಭಾರತ ದೇಶ ಅಂತ ಅನ್ಕೋಬೇಕು. ಈ ಶರೀರವನ್ನೇ ಭಾರತ ದೇಶ ಅಂತ ಅನ್ಕೊಂಡಾಗ ಇಲ್ಲಿರುವಂತಹ ಅನೇಕ
ಭಾಗಗಳಿದೆಯಲ್ಲ, ಅನೇಕ ಅಂಗಾಂಗಗಳಿದೆಯಲ್ಲ, ಅವುಗಳೆಲ್ಲದರಲ್ಲೂ ಕೂಡ ತೀರ್ಥಕ್ಷೇತ್ರಗಳಿವೆ. ಈ ಶರೀರದಲ್ಲೇ ಎಲ್ಲ ದೇವತೆಗಳ ಆವಾಸ ಇದೆ. ಅಂಗಾನ್ಯನ್ಯ ದೇವತಾಹ ಅಂತ ಉಪನಿಷತ್ ಹೇಳುತ್ತೆ. ಹಾಗಾಗಿ ಈ ಶರೀರಕ್ಕೆ ಮಹತ್ವ ಯಾತಕ್ಕೋಸ್ಕರ ಅಂತ ಕೇಳಿದ್ರೆ, ಹೊರಗಡೆ ತೀರ್ಥವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಮಾಧ್ಯಮ ಯಾವುದು ಅಂತ ಕೇಳಿದ್ರೆ ಈ ಶರೀರ. ಆದರೆ ಈ ಶರೀರವನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅಷ್ಟು ಸುಲಭನಾ? ಅದನ್ನ ಅರ್ಥ ಮಾಡಿಕೊಂಡವರು ಹೇಳಿರುವ ರೀತಿಯಲ್ಲಿ ನಾವು ನಡ್ಕೊಂಡಾಗ ಅದನ್ನ ಅರ್ಥ ಮಾಡ್ಕೊಳಕ್ಕಾಗತ್ತೆ. ಹಾಗಾಗಿ ನಮ್ಮ ಈ ಹೊರಗಡೆ ಇಂದ್ರಿಯಗಳು ಏನಿದೆಯೋ ಅವುಗಳಿಂದ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಆಮೇಲೆ ಮನಸ್ಸು ಅರ್ಥ ಮಾಡ್ಕೊಳತ್ತೆ, ಆಮೇಲೆ ಆತ್ಮನ ಅರ್ಥ ಅನ್ನುವುದು ಆಗತ್ತೆ ಅಂತ. ಹಾಗಾಗಿ ಸ್ಥೂಲವಾಗಿರುವಂತಹ ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕು, ಆಮೇಲೆ ಸೂಕ್ಷ್ಮಕ್ಕೆ ಹೋಗ್ಬೇಕಾಗತ್ತೆ. ಈ ಶರೀರದಲ್ಲಿರುವಂತಹ ಪವಿತ್ರವಾದ ತೀರ್ಥಕ್ಷೇತ್ರಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಸ್ಥೂಲವಾದಂತಹ ಪ್ರದೇಶದಲ್ಲಿ ಆ ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ಅರ್ಥ ಮಾಡಿಕೊಂಡಾಗ ಈ ಶರೀರದಲ್ಲಿರುವಂತಹ ತೀರ್ಥಕ್ಷೇತ್ರಗಳು ಅರ್ಥ ಆಗತ್ತೆ. ವಸ್ತುತಃ ಅರ್ಥ ಮಾಡ್ಕೊಳ್ಬೇಕಾದ ತೀರ್ಥಕ್ಷೇತ್ರಗಳು ಯಾವುದು ಅಂತ ಕೇಳಿದ್ರೆ ಈ ಶರೀರವೇ. ಶರೀರದಲ್ಲಿರುವಂತಹ ತೀರ್ಥಕ್ಷೇತ್ರಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರವೇ ನಮ್ಮ ಋಷಿಗಳು ಕೊಟ್ಟಂತಹ ತೀರ್ಥಕ್ಷೇತ್ರಗಳು ಯಾವುದು ಅಂತ ಕೇಳಿದ್ರೆ ನಮ್ಮ ಇಡೀ ಭಾರತ ಭೂಮಿಯಲ್ಲಿ ಇರುವಂತಹ ತೀರ್ಥಕ್ಷೇತ್ರಗಳು. ಹಾಗಾಗಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆಗ ನಿಜವಾದ ಜೀವನ ಅನ್ನೋದು ಸಾರ್ಥಕವಾಗುತ್ತೆ ಅಂತ ನಮ್ಮ ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ರು. ನೋಡ್ರಪ್ಪ, ತೀರ್ಥ ಅಂದ್ರೆ ಏನು? ಅದೊಂದು ನೀರಲ್ವಾ, ವಾಟರ್. ಅದ್ರೊಳಗೆ ಏನು ಮ್ಯಾಟರ್ ಇದೆ ಅಂತ ಕೇಳಿದ್ರೆ ಸಾಮಾನ್ಯವಾದಂಥ ಎಲ್ಲ ನೀರಲ್ಲೂ ಇರುವಂತಹದ್ದೇ ಅಲ್ವಾ ತೀರ್ಥ ಅಂತಂದ್ರೆ. ನಾವೇನ್ ಮಾಡ್ತೀವಿ ವಿಶೇಷವಾಗಿ? ಅಲ್ಲಿರುವಂತಹದ್ದು ಏನು? ನಾವು ಕುಡಿಯುವಂತ ನೀರು ಏನು? ಎಲ್ಲದೂ ಸಮಾನವಾಗಿದೆ, ಎಲ್ಲದೂ ನೀರೇ ಅಲ್ವಾ. ಹಾಗಾದ್ರೆ ಅಲ್ಲಿ ತೀರ್ಥ ಏನಪ್ಪ? ಹೌದಪ್ಪ, ವಾಟರ್ ಇರ್ಬೋದು, ಅದರಲ್ಲಿರುವಂತಹ ಮ್ಯಾಟರ್ನ ಅರ್ಥ ಮಾಡಿಕೊಂಡಾಗ ಅಲ್ಲಿರುವಂತಹ ಒಂದು ಭಾವನೆ ತೀರ್ಥತ್ವ ನಮ್ಗೆ ಅರ್ಥ ಆಗತ್ತಪ್ಪ ಅಂತ ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ರು. ಬಹಳ ತುಂಬಾ ಸುಂದರವಾಗಿರುವಂತಹ ವಿವರಣೆ. ಹಾಗಾಗಿ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಅದರಲ್ಲಿರುವಂತಹ ಮ್ಯಾಟರ್ ಏನು ಅಂತ. ನಾನು ಹಿಂದೆ ಹೇಳಿದಂತೆ ಸ್ಥೂಲ, ಸೂಕ್ಷ್ಮ, ಪರ ಈ ಮೂರು ಹಂತದ ಅಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ಅದರ ಮ್ಯಾಟರ್ ನಮಗೆ ಅರ್ಥ ಆಗತ್ತೆ. ಆವಾಗ ಅದು ನಿಜವ ವಸ್ತುತಃ ವಾಟರ್ ಅಲ್ಲ, ಅಲ್ಲಿ ಏನೋ ಒಳಗಡೆ ಇದೆ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಈ ರೀತಿಯಲ್ಲಿ ಒಂದು ತೀರ್ಥಕ್ಷೇತ್ರಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ. ಈ ತೀರ್ಥಕ್ಷೇತ್ರಗಳನ್ನ ಸಾಮಾನ್ಯವಾಗಿ ಎರಡಾಗಿ ವಿಭಾಗ ಮಾಡ್ತಾರೆ. ಒಂದು ಕೃತಕ ತೀರ್ಥ, ಇನ್ನೊಂದು ಸಹಜ ತೀರ್ಥ ಅಂತ. ಯಾರು ತಮ್ಮ ಜೀವನದಲ್ಲಿ ತಮ್ಮ ವಿಶೇಷವಾಗಿರುವಂತಹ ತಪಸ್ಸಿನಿಂದ ಅರ್ಥ ಮಾಡ್ಕೊಂಡಿದ್ದಾರೋ ಭಗವಂತನನ್ನ, ಅವರು ಓಡಾಡಿರುವಂತಹದ್ದು, ಅವರು ಸ್ಪರ್ಶ ಮಾಡಿರುವಂತಹದ್ದು, ಅವರು ದೃಷ್ಟಿಯಿಂದ ನೋಡಿರುವಂತಹದ್ದು, ಹೀಗೆಲ್ಲವೂ ಕೂಡ ತೀರ್ಥವಾಗತ್ತೆ. ಅದನ್ನ ಕೃತಕ ತೀರ್ಥ ಅಂತ ಕರಿಬಹುದು. ತೀರ್ಥೀಕುರುವಂತಿ ತೀರ್ಥಾನಿ ತೀರ್ಥಭೂತಾಹಿ ಸಾಧವಃ ಅಂತ. ಎಲ್ಲೆಲ್ಲಿ ಈ ತೀರ್ಥರೂಪರಾಗಿರುವಂತಹ ಸಾಧುಗಳು, ಸಂತರು, ಸನ್ಯಾಸಿಗಳು, ತಪಸ್ವಿಗಳು ಎಲ್ಲೆಲ್ಲಿ ಸಂಚಾರ ಮಾಡ್ತಾರೋ ಅವರು ಸಂಚಾರ ಮಾಡುವಂಥ ಎಲ್ಲ ಜಾಗವೂ ಕೂಡ ಅದು ನಮ್ಮ ಪಾಲಿಗೆ ತೀರ್ಥಕ್ಷೇತ್ರಗಳಾಗಿರುತ್ತೆ. ಇದನ್ನ ಕೃತಕ ತೀರ್ಥ ಅಂತ ಹೇಳಬಹುದು. ಅಷ್ಟೇ ಅಲ್ಲದೆ ಒಂದು ಸಹಜ ತೀರ್ಥ ಕ್ಷೇತ್ರ ಅಂತಿರುತ್ತೆ. ಅಂದ್ರೆ ಆ ಭೂ ಪ್ರದೇಶದಲ್ಲಿ ಅತ್ಯಂತ ಪಾವಿತ್ರ್ಯ ಅನ್ನುವಂಥದ್ದಿರುತ್ತೆ. ಅಂದ್ರೆ ನಮ್ಮ ಜೀವನ ವ್ಯಾಪಾರ ಏನೋ ಅದಕ್ಕೆ ಬೇಕಾದಂತಹ ಅನೇಕ ರೀತಿಯಾಗಿರುವಂತಹ ಒಂದು ಪಾಥೇಯವನ್ನು ಕೊಡುವಂತಹ ವಿಷಯ ಆ ಒಂದು ತೀರ್ಥಕ್ಷೇತ್ರಗಳಲ್ಲಿರುತ್ತೆ. ಹಾಗಾಗಿ ಅದನ್ನೂ ಕೂಡ ತೀರ್ಥಕ್ಷೇತ್ರಗಳು ಅಂತ ಕರೆದಿದ್ದಾರೆ. ಈ ದೃಷ್ಟಿಯಿಂದ ನಾವು ತೀರ್ಥಕ್ಷೇತ್ರಗಳನ್ನ ಸ್ವಲ್ಪ ವಿಭಾಗ ಮಾಡಿ ನಾವು ತಿಳ್ಕೊಳ್ಬೇಕಾಗಿದೆ. ಮತ್ತೊಂದು, ಭಗವಂತನ ಒಂದು ಅಸ್ತಿತ್ವ ಎಲ್ಲ ಕಡೆಗೂ ಇದೆ ಅಂತ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಹೇಳುತ್ತೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತ್ಯಕ್ತೇನ ಭುಂಜೀಥಾಃ ಮಾಗೃಧ ಕಸ್ಯ ಸ್ವಿಧನಂ ಅಂತ. ಅಂದ್ರೆ ಭಗವಂತನಿಲ್ಲದೆ ಇರುವಂತಹ ಜಾಗವೇ ಇಲ್ಲ. ಅಣುರೇಣು ತೃಣಕಾಷ್ಠಗಳಲ್ಲೂ ಭಗವಂತನ ಒಂದು ಅಸ್ತಿತ್ವ ಇದೆ ಅಂತ ನಾವು ಹೇಳ್ತೇವೆ. ಹಾಗಾಗಿ ಈ ತೀರ್ಥಕ್ಷೇತ್ರಗಳು ಅಂತ ಹೇಳಿದಾಗ ಅಲ್ಲಿ ಭಗವಂತನ ಅಸ್ತಿತ್ವ ವಿಶೇಷವಾಗಿ ಎಲ್ಲಿ ನಮಗೆ ಎದ್ದು ಕಾಣಿಸುತ್ತೋ
ಅದನ್ನು ನಾವು ತೀರ್ಥ ಕ್ಷೇತ್ರ ಅಂತ ನಾವು ಹೇಳ್ತಾ ಇದ್ದೇವೆ. ಎಲ್ಲದೂ ನೀರಾಗಿರ್ಬೋದು, ಆದರೆ ಅಲ್ಲಿ ಆ ತೀರ್ಥದಲ್ಲಿ ಭಗವಂತನ ಆವಿರ್ಭಾವಕ್ಕೆ, ಭಗವಂತನ ಸಾಕ್ಷಾತ್ಕಾರಕ್ಕೆ, ನಮ್ಮ ಸಾಧನೆಗೆ, ಮಾರ್ಗಕ್ಕೆ ತುಂಬ ಪೋಷಕವಾಗಿರುವಂತಹ ಅಂಶ ಅಲ್ಲಿರೋದ್ರಿಂದ ಅದನ್ನು ತೀರ್ಥ ಅಂತ ಕರೆದ್ರು. ಯಾವುದು ನಮ್ಮ ಅಂತರ್ಮಾರ್ಗಕ್ಕೆ, ನಮ್ಮ ಸಾಧನೆಗೆ ಅತ್ಯಂತ ಪೋಷಕವಾಗಿರುವಂತಹ ಒಂದು ಪ್ರದೇಶ ಇರುತ್ತೋ ಅದನ್ನು ಕ್ಷೇತ್ರ ಅಂತ ಕರೆದರು. ಹಾಗಾಗಿ ಇದು ಕೇವಲ ಭೌತಿಕವಾಗಿ ಒಂದು ತೀರ್ಮಾನ ಮಾಡುವಂಥ ವಿಷಯವಲ್ಲ. ಅಧ್ಯಾತ್ಮಕ್ಕೆ ಯಾವುದು ಪೋಷಕವಾಗುತ್ತೋ ಅದನ್ನು ತೀರ್ಥ ಅಂತ ನಾವು ಕ್ಷೇತ್ರ ಅಂತ ತಿಳ್ಕೋಬೇಕು. ಹಾಗಾಗಿ ನಾನು ಹೇಳಿದಂತೆ ಒಂದು ವಿಷಯವನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕು ಅಂತಾದರೆ ಅದು ಭೌತಿಕ ಕ್ಷೇತ್ರದ ಮಹಿಮೆ, ದೈವಿಕ ಕ್ಷೇತ್ರ ಮತ್ತು ಅದು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಅದರ ಕೊಡುಗೆ ಏನು, ಹೀಗೆ 3 ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ ಮಾತ್ರ ನಮಗೆ ಒಂದು ವಿಷಯದ ಪರಿಪೂರ್ಣ ಜ್ಞಾನ ಅನ್ನೋದು ಬರುತ್ತೆ. ಹಾಗಾಗಿ ಈ ಹಿಮಾಲಯ ಇರಲಿ ಅಥವಾ ಹಿಮಾಲಯದ ಪರ್ವತಗಳಲ್ಲಿ ಬರುವಂತಹ ತೀರ್ಥ ಕ್ಷೇತ್ರಗಳಿರಲಿ, ಇದೆಲ್ಲವೂ ಕೂಡ ಅರ್ಥವಾದಂತೆ ಆಗುವುದು ಯಾವಾಗ ಅಂತ ಕೇಳಿದ್ರೆ ಈ 3 ಸ್ತರಗಳಲ್ಲಿ ಅರ್ಥ ಮಾಡಿಕೊಂಡಾಗ ಮಾತ್ರ. ಹಾಗಾಗಿ ಆ ರೀತಿಯಲ್ಲೇ ತೀರ್ಥಕ್ಷೇತ್ರಗಳನ್ನು ನಾವು ಯೋಚನೆ ಮಾಡಬೇಕು. ಒಂದು ಪ್ರಾಕರಣಿಕವಾದ ವಿಷಯವನ್ನು ಹೇಳುವಂತಹ ಒಂದು ಸಂದರ್ಭ ಇದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಒಂದು ಪುಷ್ಕರ ಸ್ನಾನ ಅಂತ ನಾವು ಮಾಡ್ತೇವೆ ಪ್ರತಿ ವರ್ಷ. ಪುಷ್ಕರ ಸ್ನಾನ ಅತ್ಯಂತ ಪವಿತ್ರವಾಗಿರುವಂತಹ ಸ್ನಾನ ಅಂತ. ಗುರು ಯಾವ ರಾಶಿಯಲ್ಲಿ ಬರ್ತಾನೆ, ಬೇರೆ ಬೇರೆ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದೊಂದು ತೀರ್ಥ ಅತ್ಯಂತ ಪವಿತ್ರವಾದದ್ದು ಅನ್ನುವುದಾಗಿ ಹೇಳ್ತಾರೆ. ಈಗ ವಿಶೇಷವಾಗಿ ಗುರು ಮಕರ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ತುಂಗಾ ನದಿಯಲ್ಲಿ ಪುಷ್ಕರ ಸ್ನಾನ ಅತ್ಯಂತ ಶ್ರೇಷ್ಠ ಅಂತ ಕರೆದಿದ್ದಾರೆ. ಈ ತುಂಗಾ ನದಿ ಯಾಕೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಕೇಳಿದ್ರೆ, ಆ ಒಂದು ಸಂದರ್ಭ, ಕಾಲ, ಸನ್ನಿವೇಶಗಳಲ್ಲಿ ಆ ನದಿಯಲ್ಲಿ ಒಂದು ಪಾವಿತ್ರ್ಯ ಅನ್ನುವಂಥದ್ದು ಬರುತ್ತೆ ಅಂತ ನಮ್ಮ ಋಷಿಗಳು ಕಂಡುಹಿಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಸ್ನಾನ ಮಾಡಿದ್ರೆ ಅದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಕರೆದ್ರು. ಈ ಪುಣ್ಯತಮವಾಗಿರುವಂತಹ ಒಂದು ತೀರ್ಥತ್ವ ಅಲ್ಲಿ ಬರಬೇಕು ಅಂತಂದ್ರೆ ಹೇಗೆ ಬರಬೇಕು ಅಂತ ಕೇಳಿದ್ರೆ, ಒಂದು ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇರುವಂತಹ ಮಾತನ್ನು ನಾವು ಹೇಳಬೇಕು. ಅಲ್ಲಿ ಉದಾಹರಣೆಗೆ ನಾವು ಈಗ ಯಾವ ತುಂಗಾ ನದಿ ಇದೆಯೋ, ಶೃಂಗೇರಿ ಅಂತ ಒಂದು ಕ್ಷೇತ್ರ ಇದೆಯೋ, ಅಂತ ಕ್ಷೇತ್ರಗಳಲ್ಲಿ ನಾವು ಪವಿತ್ರವಾದ ಸ್ನಾನವನ್ನು ಮಾಡಿದ್ರೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಕರೀತಾರೆ. ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ಕೇವಲ ಭೌತಿಕವಾದ ಅಥವಾ ತೀರ್ಥತ್ವ ಅಂತ ಇಲ್ಲ. ಹಾಗಾದ್ರೆ ಏನು, ನಾವು ಆ ನದಿ ಎಲ್ಲೆಲ್ಲಿ ಹರಿದು ಬರ್ತಾ ಇದೆ ಅಂತ ಕೇಳಿದ್ರೆ ಎಲ್ಲ ಪುಣ್ಯಕ್ಷೇತ್ರಗಳನ್ನು ಹರಿದು ಬರ್ತಾ ಇದೆ. ಅಷ್ಟೇ ಅಲ್ಲ, ಆ ಮಹಾತಾಯಿಯಾಗಿರುವಂತಹ ವಿದ್ಯಾಮಾತೆಯ ಶಾರದೆಯ ಒಂದು ದೃಷ್ಟಿಪೂತದಿಂದ ಅದು ಪವಿತ್ರವಾಗಿರುವಂತಹದ್ದು. ಹಾಗಾಗಿ ಅಂತಹ ಕ್ಷೇತ್ರದಲ್ಲಿ ನಾವು ತೀರ್ಥದಲ್ಲಿ ಸ್ನಾನ ಮಾಡಿದಾಗ ಅದಕ್ಕೆ ಹೆಚ್ಚು ಮಹತ್ವ ಇದೆ ಅಂತ. ಹಾಗಾಗಿ ಇಷ್ಟೊಂದು ವಿಶೇಷತೆಯಿಂದ ಕೂಡಿದಾಗ ಆ ಸ್ನಾನಕ್ಕೂ ಕೂಡ ಒಂದು ವಿಶೇಷತೆ ಅನ್ನೋದು ಬರುತ್ತಪ್ಪ ಅಂತ ನಮ್ಮ ಗುರುಗಳು ಪ್ರಾಕರಣಿಕವಾಗಿ ಹೇಳಿದ್ದನ್ನು ನೆನೆಸ್ಕೊಳ್ತಾರೆ. ಹಾಗೆ ಈ ತೀರ್ಥ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಕಾಶ್ಯಾಮಿ ಮರಣ ಮುಕ್ತಿ ಅಂತ ಒಂದು ಮಾತಿದೆ. ಕಾಶಿಯಲ್ಲಿ ಯಾರಿಗೆ ಮರಣವಾಗುತ್ತೋ ಅವರಿಗೆಲ್ಲ ಮುಕ್ತಿ ಅಂತ. ಹಾಗಾದ್ರೆ ಎಷ್ಟೋ ಜನರಿದ್ದಾರೆ, ಅವರಿಗೆಲ್ಲ ಮುಕ್ತಿ ಆಗ್ಬೇಕಾಗಿತ್ತಲ್ಲ, ಕಾಶಿಯಲ್ಲಿ ಮರಣ ಆದ ಮುಕ್ತಿ ಆಗತ್ತಾ ಅಂತ ಕೇಳಿದ್ರೆ, ಯಾವ ಭೌತಿಕವಾಗಿರುವಂಥ ಕಾಶಿ ಅಂತಿದೆಯೋ ಅದು ಒಂದು ವಿಶೇಷತೆ ಇದೆ. ಅಷ್ಟೇ ಅಲ್ಲದೆ ಯಾವ ಕಾಶಿ ಕ್ಷೇತ್ರ ಅಂತ ನಾವು ಆಜ್ಞಾಚಕ್ರ ಅಂತ ಹೇಳ್ತಾ ಇದ್ದೀವೋ ಅದು ಶಿವನ ಆವಾಸ ಸ್ಥಾನ. ಅಲ್ಲಿ ಮರಣವಾದರೆ, ಅಲ್ಲಿ ನಮ್ಮ ಪ್ರಾಣವಾಯು ಲೀನವಾದರೆ ಆಗ ಮುಕ್ತಿ ಎನ್ನುವುದು ಅರ್ಥ ಅಲ್ಲಿ. ಹಾಗಾಗಿ ಅಂದರೆ ಆ ರೀತಿಯಲ್ಲಿ ಕಾಶಿಯನ್ನ ಯಾರು ಭಾವಿಸ್ತಾರೋ ಅಂಥವರಿಗೆ ಮಾತ್ರ ಮುಕ್ತಿಯೇ ಹೊರತು ಅಲ್ಲಿ ಓಡಾಡೋರು ಎಲ್ಲರಿಗೂ ಕೂಡ ಅಲ್ಲಿ ಮುಕ್ತಿ ಅಂತ ಅರ್ಥವಲ್ಲ. ಹಾಗೆ ಒಂದು ತೀರ್ಥ ಅಂತಂದ್ರೆ ಅದು ಯಾರಿಗೆ ತೀರ್ಥ ಅಂತ ಕೇಳಿದ್ರೆ, ಒಂದು ನೀರಿನಲ್ಲೇ ಅನೇಕ ಮೀನುಗಳಿರುತ್ತೆ, ಬೇಕಾದಷ್ಟು ಪ್ರಾಣಿಗಳಿರುತ್ತೆ. ಹಾಗಾದ್ರೆ ಅವರೆಲ್ಲ ಮುಕ್ತರಾಗ್ತಾರೋ ಅಂತ ಕೇಳಿದ್ರೆ ಹಾಗಲ್ಲ. ಆ ತೀರ್ಥವನ್ನ ನಾವು ಭಾವಿಸಿದಾಗ ಅದು ನಮಗೆ ವಿಶೇಷವಾದಂತಹ ಪರಿಣಾಮವನ್ನು ಕೊಡುತ್ತೆ. ಹಾಗಾಗಿ ಯದ್ಭಾವಂ ತದ್ಭವತಿ ಅಂತ. ನಾವು ಭಾವಿಸುವುದು ಅತ್ಯಂತ ವಿಶೇಷವಾದದ್ದು. ಭಾವನೆಗೆ ನಮ್ಮ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದಂತಹ ಉನ್ನತವಾಗಿರುವಂತಹ ಸ್ಥಾನ ಇದೆ. ಹಾಗಾಗಿ ಇಂಥ ಭಾವನೆಯ ಹಿನ್ನೆಲೆಯಲ್ಲಿ ಈ ತೀರ್ಥಕ್ಷೇತ್ರಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ವಿಷಯವನ್ನ ಹೇಳ್ತಾ, ಒಂದೆರಡು ತೀರ್ಥಕ್ಷೇತ್ರಗಳ ಬಗ್ಗೆ ನಾನು ವಿವರಣೆಯನ್ನು ಕೊಡುತ್ತೇನೆ.
ವಿಶೇಷವಾಗಿ ಗಂಗಾ ಮತ್ತು ಯಮುನಾ ಅನ್ನುವಂಥ ಎರಡು ನದಿಗಳಿಗೆ ಇದು ಒಂದು ಸ್ಥಾನವಾಗಿದೆ, ಹಿಮಾಲಯ ಪರ್ವತ ಅನ್ನುವಂಥದ್ದು. ಗಂಗೆ ಮತ್ತು ಯಮುನೆ ಅನ್ನುವಂಥ ಎರಡು ನದಿಗಳಿಗೆ ಅತ್ಯಂತ ಶ್ರೇಷ್ಠವಾಗಿರುವಂಥ ಸ್ಥಾನ ನಮ್ಮ ಸಂಸ್ಕೃತಿಯಲ್ಲಿದೆ, ನಮ್ಮ ದೇಶಕ್ಕಿದೆ. ಅವುಗಳಿಂದ ಭೌತಿಕವಾಗಿರುವಂಥ ಉಪಯೋಗಗಳು ಬೇಕಾದಷ್ಟು ಇದೆ. ಅಷ್ಟೇ ಅಲ್ಲ, ದೈವಿಕವಾದಂಥ ಉಪಯೋಗಗಳಿವೆ, ಆಧ್ಯಾತ್ಮಿಕವಾಗಿರುವಂಥ ಉಪಯೋಗ ಅದರಿಂದ ಇದೆ. ಹಾಗಾಗಿ ಆ ನದಿಗಳಿಗೆ ಅತ್ಯಂತ ವಿಶೇಷತೆ ಅನ್ನುವಂಥದ್ದಿದೆ. ಈಗಲೂ ಕೂಡ ನಾವು ನೋಡ್ಬೋದು, ಸಾಮಾನ್ಯವಾದಂಥ ನೀರನ್ನು ನಾವು ತಂದಿಟ್ಟರೆ ಅದು ಕೇವಲ 1 ತಿಂಗಳನೋ 2 ತಿಂಗಳನೋ ಇರ್ಬೋದು. ಆದರೆ ಗಂಗಾ ಜಲವನ್ನು ನಾವು ಶೇಖರಿಸಿ ನಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಅದು ಎಷ್ಟೋ ವರ್ಷಗಳಿಂದ ಇಟ್ಟರೂ ಕೂಡ ಅದು ಕೆಡೋದಿಲ್ಲ. ಅದು ಭೌತಿಕವಾಗಿಯೂ ಅಷ್ಟೊಂದು ವಿಶೇಷತೆ ಇದೆ, ಜೊತೆಯಲ್ಲಿ ಅದಕ್ಕೊಂದು ಆಧ್ಯಾತ್ಮಿಕ ಹಿನ್ನೆಲೆಯೂ ಕೂಡ ಇದೆ ಅಂತ. ಹೀಗೆ ಇದಕ್ಕೆ ಹಿನ್ನೆಲೆ ಏನು ಅನ್ನೋದನ್ನು ನಾವು ಪುರಾಣ ಕಥೆಗಳನ್ನು ನಾವು ಕೇಳ್ತೇವೆ. ಭಗೀರಥ ಅತ್ಯಂತ ತಪಸ್ಸನ್ನ, ಬಹಳ ವರ್ಷಗಳ ತಪಸ್ಸು, ಕಠಿಣ ತಪಸ್ಸನ್ನ ಮಾಡಿ ಭಗೀರಥ ಆ ಸ್ವರ್ಗದಲ್ಲಿರುವಂತಹ ಗಂಗೆಯನ್ನ ಭೂಮಿಗೂ ಮತ್ತು ಪಾತಾಳಕ್ಕೂ ಇಳಿಸಿ ತ್ರಿಪಥಗ ಅಂತ ನಾವು ಮಾಡ್ದ. ಅದಕ್ಕೆ ಭಾಗೀರಥಿ ಅಂತೆಲ್ಲ ನಾವು ಕರಿತೇವೆ ಅಂತ ನಾವು ಹೇಳ್ತೇವೆ. ಇದೊಂದು ಭೌತಿಕವಾಗಿರುವಂತಹ ಒಂದು ವಿಶೇಷತೆಯನ್ನು ಹೇಳುವಂತಹ ಒಂದು ಪುರಾಣ ಅಂತ ಅನಿಸಿದ್ರೂ ಕೂಡ ಅಲ್ಲಿ ಒಂದು ತಾತ್ವಿಕವಾದ ಹಿನ್ನೆಲೆ ಇದೆ. ಈ ಗಂಗಾ ಮತ್ತು ಯಮುನಾ ಅನ್ನುವಂಥ ಎರಡು ನದಿಗಳನ್ನ ಇಡ ಮತ್ತು ಪಿಂಗಳ ಎನ್ನುವ ಎರಡು ನಾಡಿ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ನಮ್ಮ ದೇಹದಲ್ಲೇ ಈ ಇಡ ಮತ್ತು ಪಿಂಗಳ ಅನ್ನುವಂಥ ಎರಡು ನಾಡಿ ಇದೆ. ಈ ಎರಡು ನಾಡಿಗಳಿಗೆ ಪ್ರತೀಕವಾಗಿ ಗಂಗಾ ಮತ್ತು ಯಮುನಾ ಅನ್ನುವುದಾಗಿ ಹೇಳ್ತಾ ಇದ್ದಾರೆ. ಅದರ ಮಧ್ಯದಲ್ಲೇ ಒಂದು ಸರಸ್ವತಿ ನದಿ, ಅದು ಸುಷುಮ್ನಾ ನಾಡಿಯ ಪ್ರತೀಕ ಅನ್ನುವುದಾಗಿ ಕರಿತಾ ಇದ್ದಾರೆ. ಆ ಮೂರು ನದಿಗಳ ಒಂದು ಸೇರುವಿಕೆ ಯಾವುದಿದೆಯೋ ಅದನ್ನ ತ್ರಿವೇಣಿ ಸಂಗಮ ಎನ್ನುವುದಾಗಿ ಕರಿತಾ ಇದ್ದಾರೆ. ಅದು ಅತ್ಯಂತ ಶ್ರೇಷ್ಠವಾಗಿರುವುದು ಅಂತ ಕರಿತಾ ಇದ್ದಾರೆ. ಅದನ್ನ ನಾವು ಈ ಸ್ತ್ರೀಯರು ಹಾಕಿಕೊಳ್ಳುವಂತಹ ಜಡೆಯಲ್ಲಿ ನಾವು ನೋಡ್ಬೋದು. ಆ ಜಡೆಯೂ ಕೂಡ ಈ ಒಂದು ಮೂರು ಗಂಗಾ, ಯಮುನಾ, ಸರಸ್ವತಿ, ಹಾಗೆ ಇಡ, ಪಿಂಗಳ ಮತ್ತು ಸುಷುಮ್ನ ಎನ್ನುವಂತಹ ಮೂರು ತತ್ವವನ್ನ ಪ್ರತಿನಿಧಿಸುವಂತೆ ಆ ಜಡೆಯನ್ನೂ ಕೂಡ ನಾವು ಹಾಕ್ಕೊಳ್ತಾ ಇದ್ದೀವಿ. ಅಂದ್ರೆ ನಾ ಯಾತಕ್ಕೆ ಇಷ್ಟೆಲ್ಲ ಹೇಳಿದೆ ಅಂತ ಕೇಳಿದ್ರೆ, ನಮ್ಮ ಜೀವನದ ಕ್ರಮ ಹೇಗಿದೆ ಅಂತ ಕೇಳಿದ್ರೆ, ಕೇವಲ ಹುಟ್ಟು ಮತ್ತು ಸಾವುಗಳ ನಡುವಿನ ಅಂತರವನ್ನ ಕ್ರಮಿಸುವಂತಹದ್ದು ನಮ್ಮ ಋಷಿಗಳ ಜೀವನ ಕ್ರಮ ಅಲ್ಲ. ನಾವು ಎಲ್ಲಿಂದ ಬಂದ್ವೋ ಅಲ್ಲಿಗೆ ಹೋಗೋದಕ್ಕೆ ಬೇಕಾದಂತಹ ಜೀವನ ಕ್ರಮವನ್ನು ಇಟ್ಕೋಬೇಕಾದ್ದು, ಅದಕ್ಕೆ ಒಂದು ಪೋಷಕವಾಗಿ ನಮ್ಮ ಜೀವನ ನಡೆಸ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಅನ್ನೋದನ್ನು ನಾವು ತಿಳಿಸ್ಕೋಬೇಕು. ಅದರ ಹಿನ್ನೆಲೆಯಲ್ಲಿ ಈ ತೀರ್ಥಕ್ಷೇತ್ರಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಾವು ಭಗವಂತನಿಂದ ಬಂದಂಥವರು, ಭಗವಂತನಿಗೆ ಅಲ್ಲಿಗೆ ಹೋಗಿ ನಾವು ಸೇರಬೇಕಾದವರು. ಹಾಗಾಗಿ ಅದಕ್ಕೆ ಯಾವ ರೀತಿಯಾಗಿರುವಂಥ ನಮ್ಮ ಜೀವನ ಕ್ರಮವನ್ನು ಇಟ್ಕೋಬೇಕು ಅನ್ನೋದನ್ನ ತಿಳಿಸೋದಕ್ಕೋಸ್ಕರವೇ ಇಷ್ಟೆಲ್ಲ ವಿಷಯಗಳು ನಮ್ಮಲ್ಲಿ ಬಂದಿರುವಂತಹದ್ದು. ಹಾಗಾಗಿ ಈ ಗಂಗಾ ಮತ್ತು ಯಮುನಾ ಅನ್ನುವಂಥ ಎರಡು ನದಿಗಳು, ಒಂದು ನೀರು ಅಲ್ಲಿ ಹಿಮಾಲಯ ಪರ್ವತದಲ್ಲಿ ಹುಡ್ತು, ಹಾಗೆಯೇ ಇಳ್ಕೊಂಡು ಬಂತು, ಅನೇಕ ಜನರಿಗೆ ಅದು ಉಪಯೋಗ ಆಯಿತು, ಕೃಷಿ ಕಾರ್ಯಗಳಿಗೆ ಉಪಯೋಗ ಆಯಿತು. ಇಷ್ಟೇ ಅಲ್ಲ, ಅದರಲ್ಲಿ ಯಾರು ಸ್ನಾನ ಮಾಡ್ತಾರೋ, ಪವಿತ್ರವಾದಂತಹ ಭಾವನೆಯಿಂದ ಯಾರು ಸ್ನಾನ ಮಾಡ್ತಾರೋ ಅವರ ಎಲ್ಲರ ಪಾಪಗಳನ್ನು ಕೂಡ, ಪಾಪನಾಶಿನಿ, ಪಾಪಗಳನ್ನೆಲ್ಲ ದೂರ ಮಾಡುತ್ತೆ. ವಿಶೇಷವಾಗಿ ಮನಸ್ಸನ್ನ ಅರಳಿಸುವಂತಹ ಒಂದು ತೀರ್ಥಕ್ಷೇತ್ರಗಳು ಎಂಬುದಾಗಿ ಕರೆದ್ರು. ಅದಕ್ಕೆ ಬೇಕಾದಷ್ಟು ಪುರಾಣಗಳಿವೆ, ಕಥೆಗಳಿವೆ. ನಾವು ಪುರಾಣಗಳಲ್ಲಿ ನೋಡ್ಬೋದು, ರಾಮಾಯಣದಲ್ಲಿ ನೋಡ್ಬೋದು, ಮಹಾಭಾರತ, ಹೀಗೆಲ್ಲ ಕಡೆಗೂ ಅದಕ್ಕೆ ವಿಶೇಷವಾಗಿರುವಂತಹ ಕಥೆಗಳನ್ನು ನಾವು ನೋಡ್ಬೋದು. ಅದೆಲ್ಲವನ್ನು ಹೇಳೋದಕ್ಕೆ ಇಲ್ಲಿ ಸ್ವಲ್ಪ ಕಾಲಾವಕಾಶ ಕಡಿಮೆ ಇದೆ, ಹಾಗಾಗಿ ಅದನ್ನೆಲ್ಲ ಹೇಳ್ತಾ ಇಲ್ಲ. ಹೀಗೆ ಇನ್ನೊಂದು ಅತ್ಯಂತ ಪವಿತ್ರವಾಗಿರುವಂತಹ ಕ್ಷೇತ್ರವನ್ನ ನಾವು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಹರಿದ್ವಾರ ಅಂತ. ಇದು ಕೂಡ ಹಿಮಾಲಯದ ಪರ್ವತದಲ್ಲೇ ಇರುವಂತಹ ಅತ್ಯಂತ ಪುಣ್ಯತಮವಾಗಿರುವಂತಹ ಕ್ಷೇತ್ರ. ಇದನ್ನ ಹರದ್ವಾರ ಅಂತೂ ಕರೀತಾ ಇದ್ದಾರೆ, ಹರಿದ್ವಾರ ಅಂತೂ ಕರೀತಾರೆ. ಹರಿಯ ಕಡೆಗೆ ನಾವು ಸಾಗುವಾಗ ಇರುವಂತಹ ಒಂದು ದ್ವಾರ ರೂಪದಲ್ಲಿ ಕೆಲಸ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಮುಂದೆ ಕೇದಾರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಇದು ಒಂದು ದ್ವಾರವಾಗಿ ಒಂದು ಹರದ್ವಾರ ಅಂತೂ ಕರೆದಿದ್ದಾರೆ. ಇರಲಿ, ಹರ ಬೇರೆ ಅಲ್ಲ, ಹರಿ ಬೇರೆ ಅಲ್ಲ. ಹರಿಹರ ಇಬ್ಬರೂ ಕೂಡ ಒಂದೇ ತತ್ವ. ಅದು ಎರಡಾಗಿಯೋ ಮೂರಾಗಿಯೋ ಕವಲಾಗಿ ಬಂದಾಗ ನಾವು ಬ್ರಹ್ಮ ಅಂತ ಕರಿತೇವೆ, ವಿಷ್ಣು ಅಂತ ಕರಿತೇವೆ, ಶಿವ ಅಂತ ಕರಿತೇವೆ. ಎಲ್ಲರೂ ಮೂಲತಃ ಒಂದೇ ಆಗಿರುವಂತಹದ್ದು. ಎಲ್ಲ ದ್ವಾರವೂ ಒಂದಕ್ಕೆ ತಲುಪಿಸುವಂತಹದ್ದು.
ಹಾಗಾಗಿ ಆ ಹರಿದ್ವಾರ ಇರಲಿ ಅಥವಾ ಹರದ್ವಾರ ಇರಲಿ, ಶೈವರು ಹರದ್ವಾರ ಅಂತ ಹೇಳ್ಬೋದು, ವೈಷ್ಣವರು ಹರಿದ್ವಾರ ಅಂತ ಹೇಳ್ಬೋದು. ಅವರವರಿಗೆ ಪ್ರೀತಿಯಾಗುವಂತೆ ಅವರು ಯಾವ್ದು ಬೇಕಾದರೂ ಹೇಳ್ಕೋಬಹುದು. ಆದರೆ ಅದು ಪರಮಾತ್ಮ ದ್ವಾರ, ಅಂತಹ ಪವಿತ್ರವಾಗಿರುವಂತಹ ಕ್ಷೇತ್ರ ಅದು. ಹಾಗಾಗಿ ಅದನ್ನು ನಾವು ಹೇಗೆ ಭಾವಿಸಬೇಕು ಅಂತ ಕೇಳಿದ್ರೆ, ಅಲ್ಲಿರುವಂತಹ ಪುರಾಣ ಕಥೆಗಳನ್ನ ಇರ್ಬೋದು. ಆ ಪುರಾಣ ಕಥೆಗಳನ್ನು ನಾವು ಯಾವ ರೀತಿಯಾಗಿ ಭಾವಿಸಬೇಕು ಅಂತ ಕೇಳಿದ್ರೆ, ನಮ್ಮ ಯಾವ ಜೀವನದ ಮಹತ್ತಮವಾಗಿರುವಂತಹ ಒಂದು ಧ್ಯೇಯ ಇದೆಯೋ, ಆ ಧ್ಯೇಯಕ್ಕೆ ಅದು ಎಷ್ಟು ಪೋಷಕವಾಗಿದೆ, ಅಲ್ಲಿ ನಾವು ಮಾಡುವಂತಹ ಸಾಧನೆಗಳೇನು, ಅದರಿಂದ ನಮ್ಮ ಜೀವನಕ್ಕೆ ತೆಗೆದುಕೊಳ್ಬೇಕಂತಹ ಪೋಷಕ ಅಂಶಗಳೇನು ಅನ್ನೋದನ್ನು ತಿಳ್ಕೊಂಡಾಗ ಅದು ಹರಿದ್ವಾರವೋ ಹರದ್ವಾರವೋ ಆಗಿ ನಮಗೆ ಅದು ಸಹಕರಿಸುತ್ತೆ. ಹಾಗಾಗಿ ಈ ಹರಿದ್ವಾರ ಅನ್ನುವಂಥದ್ದು ಈ ರೀತಿಯಲ್ಲಿ ಆ ಒಂದು ಹಿನ್ನೆಲೆಯಿಂದ ಕೂಡಿದೆ. ಇಲ್ಲಿ ಗಂಗೆ ತುಂಬ ವಿಸ್ತಾರವಾಗಿ ಹರಿತಾ ಇದೆ. ಬ್ರಹ್ಮಕುಂಡ ಅನ್ನುವಂಥ ಒಂದು ಪವಿತ್ರವಾಗಿರುವಂಥ ಪುಣ್ಯತಮವಾಗಿರುವಂಥ ಒಂದು ಪ್ರದೇಶವೂ ಕೂಡ ಅಲ್ಲಿದೆ. ಅದರಲ್ಲಿ ಸ್ನಾನ ಮಾಡಿದ್ರೆ ಜನ್ಮಾಂತರದ ಪಾಪಗಳೆಲ್ಲ ದೂರವಾಗುತ್ತೆ ಅನ್ನುವಂಥ ಒಂದು ಪ್ರತೀತಿಯೂ ಕೂಡ ಇದೆ. ಇದಕ್ಕೂ ಸಂಬಂಧಪಟ್ಟಂತ ಅನೇಕ ಕಥೆಗಳಿವೆ. ಇನ್ನು ಋಷಿಕೇಶ ಅಂತ ಒಂದು ಅತ್ಯಂತ ಪವಿತ್ರವಾಗಿರುವಂತಹ ಸ್ಥಾನ, ಅದು ಕೂಡ ಹಿಮಾಲಯದ ತಪ್ಪಲಿನಲ್ಲೇ ಬರುವಂತಹ ಒಂದು ಕ್ಷೇತ್ರ. ಇಲ್ಲಿ ಭರತ ಮಂದಿರ ಅತ್ಯಂತ ವಿಶೇಷವಾದಂತಹ ಒಂದು ದೇವಾಲಯ. ಇದು ಶಂಕರ ಭಗವತ್ಪಾದರಿಂದ ಸ್ಥಾಪಿತವಾದುದು ಅನ್ನೋದಾಗಿ ಒಂದು ಚರಿತ್ರೆ ಕೂಡ ಇದೆ. ಅಲ್ಲೇ ಸ್ವಲ್ಪ ಮುಂದಕ್ಕೆ ಹೋದರೆ ಲಕ್ಷ್ಮಣ ಜುಲ ಅಂತ ಒಂದು ಸೇತುವೆ ಇದೆ. ಆ ಒಂದು ಸೇತುವೆಗೆ ವಿಶೇಷವಾದಂತಹ ಕಥೆಯೂ ಕೂಡ ಇದೆ. ಇಂದ್ರಜಿತುವಿನ ಸಂಹಾರದಿಂದ ಲಕ್ಷ್ಮಣನಿಗೆ ಬ್ರಹ್ಮಹತ್ಯ ದೋಷ ಬರುತ್ತೆ. ಆ ಲಕ್ಷ್ಮಣ ಅಲ್ಲಿ ತಪಸ್ಸನ್ನು ಮಾಡಿ ಬ್ರಹ್ಮಹತ್ಯಾ ದೋಷವನ್ನ ಕಳ್ಕೊಳ್ತಾನೆ. ಹಾಗಾಗಿ ಲಕ್ಷ್ಮಣ ತಪಸ್ಸು ಮಾಡಿರುವಂತಹ ಕ್ಷೇತ್ರ ಎಂಬುದಾಗಿಯೂ ಕೂಡ ಆ ಒಂದು ಸ್ಥಾನವನ್ನ ಕರೆದಿದ್ದಾರೆ. ಈ ಒಂದು ಕ್ಷೇತ್ರ ಅನ್ನುವಂಥದ್ದು ಸ್ವಲ್ಪ ವಿಸ್ತಾರವಾಗಿ ನಾವು ವಿಷಯ ತಿಳ್ಕೋಬೇಕಾದ್ರೆ ಮುಂದಕ್ಕೆ ಕೇದಾರನಾಥ ಅಂತ ಒಂದು ಕ್ಷೇತ್ರ ಬರುತ್ತೆ. ಇದು ಪ್ರಾಚೀನವಾಗಿರುವಂತಹ ಶಿವನ ದೇವಾಲಯ. 12 ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಒಂದು ಸ್ಥಾನ. ಶಿವಪುರಾಣದಲ್ಲಿ ಇದರ ವಿಶೇಷವಾದಂತಹ ಉಲ್ಲೇಖಗಳು ಕೂಡ ನಮಗೆ ಸಿಗತ್ತೆ. ಅಷ್ಟೇ ಅಲ್ಲದೆ ಶಂಕರ ಭಗವತ್ಪಾದರು ನಿರ್ಯಾಣವಾದಂತಹ ಸ್ಥಳ ಎನ್ನುವುದಾಗಿಯೂ ಕೂಡ ಹೇಳೋದುಂಟು. ಇನ್ನೊಂದು ಬದರಿಕಾಶ್ರಮ, ಇದು ಕೂಡ ಹಿಮಾಲಯ ಪರ್ವತದಲ್ಲಿ ಬರುವಂತಹ ಇನ್ನೊಂದು ಪುಣ್ಯತಮವಾಗಿರುವಂತಹ ಕ್ಷೇತ್ರ. ಅಲಕಾ ನದಿಯ ದಂಡೆಯ ಮೇಲೆ ಬರುವಂತಹ ಒಂದು ಕ್ಷೇತ್ರ. ನೋಡಿ, ನಾವು ವಿಶೇಷವಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥ ಒಂದು ವಿಷಯ ಇದೆ. ನದಿಯ ದಡದಲ್ಲಿ ಬರುವಂತಹ ಯಾವ ಕ್ಷೇತ್ರಗಳಿವೆಯೋ ಅದಕ್ಕೆ ವಿಶೇಷವಾದ ಸ್ಥಾನ ಇದೆ. ನದಿಯ ಪಾವಿತ್ರ್ಯದಿಂದ ಆ ಪ್ರದೇಶಕ್ಕೆ ಒಂದು ವಿಶೇಷವಾದ ಸ್ಥಾನ ಬರೋದ ಜೊತೆಯಲ್ಲಿ ಆ ಕ್ಷೇತ್ರದಿಂದ ನದಿಗೂ ಕೂಡ ಒಂದು ತೀರ್ಥತ್ವ ಬರುತ್ತೆ. ಒಂದು ನದಿಯಿಂದ ಕ್ಷೇತ್ರಕ್ಕೆ ಒಂದು ಪಾವಿತ್ರ್ಯ, ಹಾಗೆ ಕ್ಷೇತ್ರದಿಂದ ನದಿಗೂ ತೀರ್ಥತ್ವ, ಹೀಗೆ ಎರಡು ರೀತಿಯಲ್ಲೂ ಕೂಡ ಆ ಒಂದು ಪ್ರದೇಶಗಳು ಅತ್ಯಂತ ಶ್ರೇಷ್ಠ ಅಂತ ಅನಿಸ್ಕೊಳ್ಳುವಂತಹದ್ದು. ಹಾಗಾಗಿ ಈ ಬದರಿ ಆಗಲಿ ಋಷಿಕೇಶ ಆಗಲಿ ಈ ಎಲ್ಲ ಪುಣ್ಯ ಕ್ಷೇತ್ರಗಳಿಗೂ ಇಷ್ಟೊಂದು ಮಹತ್ವ ಬರೋದ ಕಾರಣ ಏನು ಅಂತ ಕೇಳಿದ್ರೆ, ಗಂಗಾ ನದಿಯ ಒಂದು ಆ ಪವಿತ್ರತಮವಾಗಿರುವಂತಹ ಒಂದು ನದಿಯ ಹರಿವಿಕೆಯೇ ವಿಶೇಷವಾಗಿರುವಂತಹ ಒಂದು ಕಾರಣ. ಅಷ್ಟೇ ಅಲ್ಲದೆ ಹಿಮಾಲಯ ಅನ್ನುವಂತಹದ್ದು ಯಾವ ದೇವ ಪ್ರದೇಶ ಅಂತ ನಾವು ಹೇಳ್ತೇವೋ ಅದರಲ್ಲಿ ಈ ಎಲ್ಲ ಕ್ಷೇತ್ರಗಳು ಬಂದಿರೋದ್ರಿಂದ ಅದಕ್ಕೊಂದು ವಿಶೇಷವಾದಂಥ ಸ್ಥಾನ ಇದೆ ಅಂತ ನಾವು ಹೇಳ್ಬೋದು. ಅಷ್ಟೇ ಅಲ್ಲದೆ ನಾವು ಈ ಕಡೆ ನೇಪಾಳಕ್ಕೆ ಬಂದರೆ ಅಲ್ಲಿ ಪಶುಪತಿನಾಥ ದೇವಸ್ಥಾನ ಅಂತ ಬರುತ್ತೆ. ಅಷ್ಟೇ ಅಲ್ಲದೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದಾಗ ಸುಮಾರು ಭೂಪ್ರದೇಶದ 26,000 ಅಡಿಗಳ ಎತ್ತರಕ್ಕೆ ಹೋದರೆ ಅಲ್ಲಿ ಮುಕ್ತಿನಾಥ ಅಂತ ಒಂದು ಕ್ಷೇತ್ರ ಬರುತ್ತೆ. ಹೆಸರೇ ಹೇಳುವಂತೆ ಮುಕ್ತಿನಾಥ, ದರ್ಶನ ಮಾತ್ರದಿಂದಲೇ ಮುಕ್ತಿಯನ್ನ ಕೊಡುವಂತಹ ಒಂದು ಅತ್ಯಂತ ಪವಿತ್ರವಾಗಿರುವಂತಹ ಕ್ಷೇತ್ರ. ಮುಕ್ತಿನಾಥನನ್ನ ದರ್ಶನ ಮಾಡುವಂತಹ ಒಂದು ಸೌಭಾಗ್ಯವೂ ಕೂಡ ನನ್ನ ಜೀವನದಲ್ಲಿ ಲಭಿಸಿತ್ತು ಅನ್ನೋದನ್ನ ಒಂದು ಪ್ರಾಕರಣಿಕವಾಗಿ ನೆನಪಿಸ್ಕೊಳ್ತೇನೆ. ಇದರ ತಪ್ಪಲಿನಲ್ಲಿ ಒಂದು ಅತ್ಯಂತ ಪವಿತ್ರವಾಗಿರುವಂತಹ ಗಂಡಕಿ ನದಿ ಅಂತ ಹರಿತಾ ಇದೆ.
ಅದರಲ್ಲಿ ಸಿಕ್ಕಿರುವಂತಹ ಒಂದು ಶಿಲೆ ಇದೆಯಲ್ಲ, ಅದನ್ನು ಸಾಲಿಗ್ರಾಮ ಅಂತ ನಾವು ವಿಶೇಷವಾಗಿ ಪೂಜೆ ಮಾಡ್ತೇವೆ. ನೋಡಿ, ಕಲ್ಲು ಕಲ್ಲಾಗಿರ್ಬೋದು, ಆದರೆ ಅದರಲ್ಲಿ ಕಲ್ಲನ್ನು ನೀವು ಕಲ್ಲಾಗಿ ನೋಡಿದಾಗ ಅದರಿಂದ ಬರುವಂತಹ ವಿಶೇಷತೆ ಏನು ನಮಗೆ ಸಿಗಲ್ಲ. ಆದರೆ ನಾವು ಆ ಸಾಲಿಗ್ರಾಮ ಅನ್ನುವಂತಹದ್ದನ್ನು ಹೇಗೆ ನೋಡ್ತಾ ಇದ್ದೇವೆ ಅಂತ ಕೇಳಿದ್ರೆ, ಅಲ್ಲಿ ನಿತ್ಯಂ ಸನ್ನಿಹಿತೋ ವಿಷ್ಣು, ಸಾಲಿಗ್ರಾಮದಲ್ಲಿ ಆ ಭಗವಂತನ ಸಾನ್ನಿಧ್ಯ ನಿತ್ಯವಾಗಿರುತ್ತೆ ಅಂತ ತಿಳಿದವರು ಹೇಳಿದ್ದಾರೆ. ಹಾಗಾಗಿ ಆ ಗಂಡಕಿ ನದಿಯಲ್ಲಿ ಸಿಗುವಂಥ ಯಾವ ಶಿಲೆ ಇದೆಯೋ ಅದು ವಿಷ್ಣುವಿನ ಸಾನ್ನಿಧ್ಯದಿಂದ ಕೂಡಿರುವಂತಹ ಶಿಲೆ, ಅದು ನಮ್ಮ ಪೂಜಾ ಯೋಗ್ಯವಾಗಿರುವಂತಹ ಶಿಲೆ ಅದು. ಹಾಗಾಗಿ ಅಂಥ ಶಿಲೆ, ಅಂಥ ಸಾಲಿಗ್ರಾಮ ಸಿಗುವಂಥ ಪುಣ್ಯತಮವಾಗಿರುವಂತಹ ಕ್ಷೇತ್ರ ಗಂಡಕಿ ನದಿ ಇದೆ. ಅದು ಈ ಹಿಮಾಲಯ ತಪ್ಪಲಿನಲ್ಲಿ ಬರುವಂತಹದ್ದು. ಅಷ್ಟೇ ಅಲ್ಲ, ನಾವು ಪ್ರತಿ ವರ್ಷ ಅಮರನಾಥ ಅಂತ ಒಂದು ವಿಶೇಷವಾದಂತಹ ಯಾತ್ರೆಯನ್ನು ನಾವು ಕೇಳ್ತೇವೆ. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನರು ಅಲ್ಲಿಗೆ ಪ್ರತಿ ವರ್ಷ ಯಾವುದೋ ಒಂದು ಸಮಯದಲ್ಲಿ, ಸೀಮಿತವಾದ ಸಮಯದಲ್ಲಿ ಅಮರನಾಥನ ದರ್ಶನಕ್ಕಾಗಿ ಹೋಗ್ತಾರೆ. ಅದು ಎಲ್ಲ ಸಂದರ್ಭದಲ್ಲೂ ಒಂದು ಹಿಮಲಿಂಗ ಕಾಣಿಸ್ಕೊಳ್ಳಲ್ಲ. ಅದಕ್ಕೆ ಒಂದು ಪುರಾಣ ಕಥೆಯೂ ಕೂಡ ಇದೆ. ಪಾರ್ವತಿಗೆ ಶಿವನು ಯಾವುದೋ ತತ್ವೋಪದೇಶಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ರಹಸ್ಯವಾಗಿರುವಂತಹ ಅಮರತ್ವವನ್ನು ಪಡೆಯುವುದು ಹೇಗೆ ಅನ್ನೋದನ್ನು ತಿಳಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಶ್ವೇತ ಮತ್ತು ಪರಾವತ ಎಂಬಂತ ಇಬ್ಬರು ರಾಕ್ಷಸರು ಅದನ್ನ ಕೇಳಿಸ್ಕೊಳ್ತಾ ಇರ್ತಾರೆ. ಆಗ ಅವರು ಕೇಳಿಸಿದ್ದು ಗೊತ್ತಾಯಿತು ಅಂತೇಳಿ ಅಲ್ಲಿಗೆ ಸ್ಟಾಪ್ ಮಾಡ್ತಾನೆ ಭಗವಂತ ಶಿವ. ಆಮೇಲೆ ಅವರು ತಪ್ಪಾಯಿತು ಅಂತ ಕ್ಷಮೆ ಕೇಳಿದಾಗ ಅವರಿಗೆ ಒಂದು ವರವನ್ನ, ಅನುಗ್ರಹವನ್ನ ಮಾಡುವಂತಹದ್ದು. ನೋಡಪ್ಪ, ನಾನು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಹಿಮಲಿಂಗ ರೂಪದಲ್ಲಿ ನಿಮಗೆ ದರ್ಶನ ಕೊಡ್ತೇನೆ, ನೀವಿಲ್ಲೇ ಇರಿ ಅಂತೇಳಿ ಅವರಿಗೆ ಅನುಗ್ರಹವನ್ನು ಮಾಡುವಂತಹ ಒಂದು ವಿಶೇಷ ಪುರಾಣ ಕಥೆಯನ್ನು ನಾವು ಕೇಳ್ತೇವೆ. ಹಾಗಾಗಿ ಹಿಮಲಿಂಗ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಅಲ್ಲಿ ಗೋಚರವಾಗತ್ತೆ. ಅದನ್ನ ದರ್ಶನ ಮಾಡೋದಕ್ಕೋಸ್ಕರ ಅನೇಕ ಲಕ್ಷಾಂತರ ಮಂದಿ ಹೋಗಿ ಅದನ್ನು ದರ್ಶನ ಮಾಡಿಕೊಂಡು ತಮ್ಮ ಜೀವನದ ಸಾರ್ಥಕತೆಯನ್ನ ಅನುಭವಿಸ್ತಾರೆ. ಹಾಗಾಗಿ ಈ ಎಲ್ಲ ಕ್ಷೇತ್ರಗಳು, ನಾನು ಏನು ಹೇಳಿದ್ನೋ, ಇಲ್ಲಿ ಬೇಕಾದಷ್ಟು ವಿವರಣೆಯನ್ನು ಕೊಡುವಂತಹ ಸಂದರ್ಭ ಇದೆ. ಆದರೆ ಕಾಲಾವಕಾಶಗಳು ಕಡಿಮೆ ಇರೋದ್ರಿಂದ ಸ್ಥೂಲವಾಗಿ ನಾನು ಅದರ ವಿವರಣೆಯನ್ನು ಕೊಟ್ಟಿದ್ದೇನೆ. ಈ ಎಲ್ಲ ಕ್ಷೇತ್ರಗಳು ಕೂಡ ನಾವು ದರ್ಶನ ಮಾಡ್ಕೋಬೇಕು. ಅಲ್ಲಿ ಏನು ಸಿಗತ್ತೆ, ನಮ್ಮ ನಿಜವಾದಂತಹ ಜೀವನ ಮಾರ್ಗಕ್ಕೆ, ನಮ್ಮ ಧ್ಯೇಯೋದ್ದೇಶಗಳಿಗೆ ಅಲ್ಲಿ ನಮಗೆ ಎಂಥ ಒಂದು ವಿಷಯ, ಅಪೂರ್ವವಾದ ವಿಷಯಗಳು ಸಿಗತ್ತೆ ಅನ್ನೋದನ್ನು ನಾವು ತೆಗೆದುಕೊಂಡು ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೋಬೇಕು. ಅದಕ್ಕೋಸ್ಕರ ಈ ವಿಷಯವನ್ನ ಸ್ಥೂಲವಾಗಿ ಹೇಳಬೇಕಾದ ಸಂದರ್ಭ ಇದೆ. ಮತ್ತೆ ವಿಶೇಷವಾಗಿ ಈ ತೀರ್ಥಕ್ಷೇತ್ರಗಳನ್ನು ನಾವು ಯಾವ ರೀತಿಯಾಗಿ ಭಾವಿಸಬೇಕು ಅನ್ನೋದು ತುಂಬ ವಿಶೇಷತೆ. ಕೇವಲ ಒಂದು ಟ್ರೆಕ್ಕಿಂಗ್ ಅನ್ನೋ ಥರದಲ್ಲಿ ನಾವು ಅದನ್ನು ಭಾವಿಸದೆ, ಅದು ನಮ್ಮ ಅಂತರಂಗದ ಮಾರ್ಗಕ್ಕೆ ಒಂದು ಚಾರ್ಜ್ ಮಾಡೋ ರೀತಿಯಲ್ಲೇ ನಮಗೆ ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಹೇಗೆ ನಾವು ಬ್ಯಾಟ್ರಿ ಚಾರ್ಜ್ ಹೋದಾಗ ಯಾವುದೋ ಒಂದು ಜಾಗಕ್ಕೆ ಹೋಗಿ ನಾವು ಆ ಬ್ಯಾಟ್ರಿ ಚಾರ್ಜ್ ಮಾಡ್ತೇವೋ, ಹಾಗೆ ನಮ್ಮ ಸಾಧನೆಯ ವಿಷಯದಲ್ಲಿ ನಮಗೆ ಚಾರ್ಜ್ ಮಾಡ್ಕೋಬೇಕು ಅಂತಂದ್ರೆ ಅಂತಹ ಒಂದು ಕ್ಷೇತ್ರಕ್ಕೆ ಹೋಗಿ ನಮ್ಮನ್ನು ನಾವು ಚಾರ್ಜ್ ಮಾಡ್ಕೋಬಹುದು. ನಮಗೆ ಬೇಕಾದಂಥ ಉತ್ಸಾಹವನ್ನು ನಾವು ಪಡೆಯುವಂತಹ ಒಂದು ಸಂದರ್ಭ ಇರುತ್ತೆ. ಹಾಗಾಗಿ ಈ ತೀರ್ಥಕ್ಷೇತ್ರಗಳೆಲ್ಲವೂ ಕೂಡ ನಮ್ಮ ಸಾಧನ ಮಾರ್ಗದ ಸೋಪಾನಗಳು ಅನ್ನೋ ರೀತಿಯಲ್ಲಿ ನಾವು ತೆಗೆದುಕೋಬೇಕು. ನಮ್ಮ ಜೀವನದ ಯಾವ ಉತ್ತುಂಗ ಇದೆಯೋ, ಯಾವ ಕ್ಷೇತ್ರ ಇದೆಯೋ, ಆ ಕ್ಷೇತ್ರಕ್ಕೆ ನಾವು ತಲುಪಬೇಕಾದ್ರೆ ಇದೆಲ್ಲವೂ ಒಂದು ಮೆಟ್ಟಿಲು ಅನ್ನೋದಾಗಿ ನಾವು ತಿಳ್ಕೋಬೇಕು. ಹಾಗಾಗಿ ಈ ಎಲ್ಲ ತೀರ್ಥಕ್ಷೇತ್ರಗಳನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಸ್ಮರಿಸ್ತಾ, ಇಲ್ಲಿ ಹಿಮಾಲಯ ಅಥವಾ ಹಿಮಾಲಯ ಪರ್ವತದಲ್ಲಿ ಬರುವಂತಹ ತೀರ್ಥಕ್ಷೇತ್ರಗಳು ಏನಿದೆಯೋ ಅವುಗಳನ್ನು ಒಂದೊಂದನ್ನ ಇಟ್ಟುಕೊಂಡು ಒಂದೊಂದರ ಬಗ್ಗೆಯೂ ಕೂಡ ನಾವು ವಿಸ್ತಾರವಾಗಿ ತಿಳ್ಕೊಳ್ಬೇಕಂತ ವಿಷಯ ಇದೆ. ಆದರೆ ಒಂದು ಸೂಚನಾ ಮಾತ್ರವಾಗಿ ಕಾಲದ ಪರಿಮಿತಿಯಲ್ಲಿ ಒಂದು ಸಾಮಾನ್ಯವಾದಂತಹ ನೋಟವನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಅಷ್ಟನ್ನು ಮಾತ್ರ ನಾನು ಇಲ್ಲಿ ಹೇಳ್ತಾ, ಈ ಹಿನ್ನೆಲೆಯಲ್ಲಿ ನಾವು ಈ ತೀರ್ಥಕ್ಷೇತ್ರಗಳನ್ನು ಅರ್ಥ ಮಾಡಿಕೊಂಡು ಕೊನೆಗೆ ಈ
ಬಾಹ್ಯವಾದ ತೀರ್ಥಕ್ಷೇತ್ರಗಳ ಒಂದು ಅರಿವು ನಮ್ಮ ಈ ಶರೀರವನ್ನ ಅಥವಾ ಶರೀರದಲ್ಲಿರುವಂತಹ ಭಗವಂತನ ಅರ್ಥ ಮಾಡಿಕೊಳ್ಳೋದರಲ್ಲಿ ಪರ್ಯವಸಾನ ಆದರೆ ಈ ಒಂದು ತೀರ್ಥಕ್ಷೇತ್ರಗಳ ಒಂದು ವಿಷಯ ಸಾರ್ಥಕವಾಗುತ್ತೆ ಅಂತ ಭಾವಿಸ್ತಾ, ಈ ತೀರ್ಥಕ್ಷೇತ್ರಗಳ ಒಂದು ನೋಟ ಏನಿದೆಯೋ ಅದನ್ನು ಯಾವ ರೀತಿಯಾಗಿ ನಾವು ನೋಡಬೇಕು ಅಂತ ಕೇಳಿದ್ರೆ, ಅಂತಸ್ತೀರ್ಥ ರೂಪದಲ್ಲಿ ಅವುಗಳನ್ನು ನಾವು ನೋಡಿದಾಗ ಆಗ ನಮಗೆ ನಿಜವಾದ ಆ ತೀರ್ಥಕ್ಷೇತ್ರಗಳ ಮಹಿಮೆ ಅನ್ನೋದು ಅರ್ಥವಾಗತ್ತೆ. ಇಲ್ಲ ಕೇವಲ ಭೌತಿಕವಾಗಿ ಒಂದು ಸೌಂದರ್ಯ ಅನ್ನೋದಾಗಿ ಆಸ್ವಾದನೆ ಮಾಡಿದಾಗ ಅದರಲ್ಲಿ ಇರುವಂತಹ ಏನು ವಿಶೇಷವಾಗಿರುವಂಥ ಅಂಶಗಳಿದೆಯೋ ಅದು ನಮಗೆ ಲಭಿಸದೇ ಇರ್ಬೋದು. ಹಾಗಾಗಿ ಕೇವಲ ಭೌತಿಕವಾಗಿ ನಾವು ಅರ್ಥ ಮಾಡಿಕೊಳ್ಳದೆ ದೈವಿಕ ಮತ್ತು ಆಧ್ಯಾತ್ಮಿಕ ರೀತಿಯಲ್ಲಿ ಆ ತೀರ್ಥಕ್ಷೇತ್ರಗಳ ವಿಶೇಷವಾದ ಮಹತ್ವವನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಆ ತೀರ್ಥಕ್ಷೇತ್ರಗಳು ವಿಶೇಷವಾದಂತಹ ಪರಿಣಾಮವನ್ನು ಕೊಡಲಿ. ಇಂತಹ ತೀರ್ಥಕ್ಷೇತ್ರಗಳನ್ನು ನಾವು ಯಾತ್ರೆ ಮಾಡುವುದರ ಮೂಲಕ ನಮಗೆ ಯಾತನಾ ತ್ರಾಣನಾಚೇವ ಯಾತ್ರಮಿತ್ಯ ವಿಧೀಯತೆ ಅಂತ ಹೇಳುವಂತೆ ಇಂತಹ ತೀರ್ಥಕ್ಷೇತ್ರಗಳನ್ನು ಈ ಭಾವದಲ್ಲಿ ನಾವು ಅರ್ಥ ಮಾಡಿಕೊಂಡು ಆ ತೀರ್ಥಕ್ಷೇತ್ರಗಳನ್ನು ನಾವು ಯಾತ್ರೆ ಮಾಡಿದಾಗ ನಮ್ಮನ್ನು ತಾರಣ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಂಶಯ ಇಲ್ಲ. ಅದಿಲ್ಲದೆ ಇದ್ದರೆ ಅದೊಂದು ನಮಗೆ ಪ್ರಯಾಸ ಸಾಧ್ಯ, ಧನ ವ್ಯಯ, ಸಮಯ ವ್ಯಯ, ವ್ಯರ್ಥ ಒಂದು ಪ್ರಯತ್ನ, ವ್ಯರ್ಥ ಶ್ರಮ ಅಂತ ನಾವು ಅಂದ್ಕೋಬಹುದು. ಹಾಗಾಗಿ ಆ ವ್ಯರ್ಥ ಶ್ರಮ ಆಗದೇ ಇರಲಿ, ಪ್ರಯಾಸ ಆಗದೇ ಇರಲಿ, ಎಲ್ಲರಿಗೂ ಕೂಡ ಆ ಭಗವಂತ ಈ ತೀರ್ಥಕ್ಷೇತ್ರಗಳಲ್ಲಿ ನೆಲೆಸಿ ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡುವಂಥವರಿಗೆ ವಿಶೇಷವಾದಂಥ ಅನುಕೂಲತೆ ಉಂಟು ಮಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ 2 ಮಾತುಗಳನ್ನು ಆ ಭಗವಂತನ ಪಾದಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ಪುಂಡರೀಕಾಕ್ಷ, ಮಂಗಲಂ ಗರುಡಧ್ವಜ.